Hello and welcome to session number 37 of Direct Tax 2 4 semester BCom of Mangalore University. In the previous session, we have understood the concept of exemption under section 54 which are related to residential house. So now in this session, we are going to learn capital gain exempt under section 54B and 54D with problem. Capital gain arising from the transfer of agricultural land in urban area, section 54B. Any capital gain arising on the transfer of agricultural land situated in urban area is exempt subject to the following conditions. The agricultural land must be owned by an individual or HUF for at least 2 years before the date of transfer. ಸೊ ಇಲ್ಲಿ ನಾವು ರೆಸಿಡೆನ್ಷಿಯಲ್ ಹೌಸಿಗೆ ಸಂಬಂಧಪಟ್ಟಂತಹ ಎಕ್ಸಂಪ್ಷನ್ ಅನ್ನ ಅಂಡರ್ ಸೆಕ್ಷನ್ 54 ಅಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದ್ದು. ಇವಾಗ ಇಲ್ಲಿ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ. ಸೊ ಸಿಟಿ ಏನು ನಗರ ಪ್ರದೇಶದಲ್ಲಿ ಇರುವಂಥ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಎಕ್ಸಂಪ್ಷನ್ ಇದನ್ನು 54B ಅಲ್ಲಿ ತೋರಿಸ್ತೇವೆ. ಸೊ ಇದು ಈ ಎಕ್ಸಂಪ್ಷನ್ ಸಿಗಬೇಕಂದ್ರೆ ಕೆಲವೊಂದು ಕಂಡೀಷನ್ ಇದೆ, ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಏನು ಕಂಡೀಷನ್? ದ ಅಗ್ರಿಕಲ್ಚರ್ ಲ್ಯಾಂಡ್ ಮಸ್ಟ್ ಬಿ ಓನ್ಡ್ ಬೈ ಅನ್ ಇಂಡಿವಿಜುವಲ್ ಆರ್ HUF ಫಾರ್ ಅಟ್ ಲೀಸ್ಟ್ 2 years ಬಿಫೋರ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಒಂದ್ಸಲ ಪರ್ಚೇಸ್ ಮಾಡಿ ಮಿನಿಮಮ್ 2 ವರ್ಷ ಅದನ್ನ ಇಟ್ಕೊಂಡಿರಬೇಕು. ನೆಕ್ಸ್ಟ್, ದ ಅಸೆಸಿ ಮಸ್ಟ್ ಪರ್ಚೇಸ್ ವಿದಿನ್ ಎ ಪೀರಿಯಡ್ ಆಫ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಎನಿ ಅದರ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಆ ನಂತರ ಏನು ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ನೀವು ಪರ್ಚೇಸ್ ಮಾಡಿ 2 ವರ್ಷ ಇಟ್ಕೊಂಡಿರ್ತೀರಾ, ಅದಾದ ನಂತರ ಸೇಲ್ ಮಾಡ್ತೀರಾ. ಸೇಲ್ ಮಾಡಿದ ನಂತರ ಮತ್ತೆ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು 2 ವರ್ಷದೊಳಗಡೆ ಪರ್ಚೇಸ್ ಮಾಡ್ಕೋಬೇಕು. ಓಲ್ಡ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಸೇಲ್ ಮಾಡಿ 2 years ಒಳಗಡೆ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು. ಇದು 2 ಕಂಡೀಷನ್ಸ್. ನೆಕ್ಸ್ಟ್, ಎಕ್ಸಂಪ್ಷನ್ ಲಿಮಿಟ್. ಎಕ್ಸಂಪ್ಷನ್ ಎಷ್ಟು ಸಿಗುತ್ತೆ ಅಂದರೆ, ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಸಚ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಎಕ್ಸೆಂಪ್ಟ್ ಟು ದ ಎಕ್ಸ್ಟೆಂಟ್ ಆಫ್ ದ cost of the new agricultural land purchased within 2 years from the date of transfer. ಏನು ಓಲ್ಡ್ ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿ ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಲ್ಲ, ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡಿದ್ದೀರಾ ಅಷ್ಟು ಅಮೌಂಟ್ ಎಕ್ಸಂಪ್ಷನ್ ಸಿಗುತ್ತೆ. ವೇರ್ ದ ಕ್ಯಾಪಿಟಲ್ ಗೇನ್ ಅಮೌಂಟ್ ಈಸ್ ನಾಟ್ ಯೂಸ್ಡ್ ಬೈ ದ ಅಸೆಸಿ ಫಾರ್ ಅಕ್ವಿಸಿಷನ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಬಿಫೋರ್ ದ ಡ್ಯೂ ಡೇಟ್ ಫಾರ್ ಫರ್ನಿಶಿಂಗ್ ದ ರಿಟರ್ನ್ ಆಫ್ ಇನ್ಕಮ್, ಇಟ್ ಶುಡ್ ಬಿ ಡೆಪಾಸಿಟೆಡ್ ಇನ್ ಅನ್ ಅಕೌಂಟ್ ಓಪನ್ ಅಂಡರ್ the capital gain account scheme 1988 in a public sector bank. ಸಪೋಸ್ ಏನಾದರೆ ಸೇಲ್ ಮಾಡಿ ಬಂದ ದುಡ್ಡಲ್ಲಿ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದಿದ್ರೆ ಅದನ್ನು ನೀವು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಇಡಬೇಕಾಗುತ್ತೆ. ನೆಕ್ಸ್ಟ್, ವಿತ್ಡ್ರಾವಲ್ ಆಫ್ ಎಕ್ಸಂಪ್ಷನ್. ಎಕ್ಸಂಪ್ಷನ್ನ ವಿತ್ಡ್ರಾ ಮಾಡ್ತಾರೆ ಯಾವಾಗ ಅಂದರೆ, ಇಫ್ ದ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ಟ್ರಾನ್ಸ್ಫರ್ಡ್ ವಿದಿನ್ 3 years ಫ್ರಮ್ ದ ಡೇಟ್ ಆಫ್ ಪರ್ಚೇಸ್, then the exemption given earlier will be withdrawn and deducted from the cost of acquisition of the new agricultural land to find short-term capital gain. Suppose ಏನಾದರೆ ಏನೀಗ ನಾವು ಓಲ್ಡ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಸೇಲ್ ಮಾಡಿ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀವಿ. ಯಾಕೆ ಪರ್ಚೇಸ್ ಮಾಡ್ತೀವಿ? ಎಕ್ಸಂಪ್ಷನ್ ಸಿಗುತ್ತೆ ಅಂತ. ಎಕ್ಸಂಪ್ಷನ್ ಅಂದರೆ ಟ್ಯಾಕ್ಸ್ ಕಟ್ಟೋದು ಕಡಿಮೆ ಆಗುತ್ತೆ. ಏನು ನ್ಯೂ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀವಲ್ಲ ಅದನ್ನು 3 ವರ್ಷಕ್ಕಿಂತ ಒಳಗಡೆ ಸೇಲ್ ಮಾಡುವಾಗೆ ಇಲ್ಲ, 3 ವರ್ಷ ನಂತರ ಸೇಲ್ ಮಾಡ್ಬೋದು. ಬಟ್ 3 ವರ್ಷಕ್ಕಿಂತ ಮುಂಚೆ ಸೇಲ್ ಮಾಡಿದರೆ, ಮುಂಚೆ ಏನು ನೀವು ಓಲ್ಡ್ ಎಕ್ಸಂಪ್ಷನ್ ಸಿಕ್ಕಿದಲ್ಲ ಆ ಎಕ್ಸಂಪ್ಷನನ್ನು ವಿಡ್ರಾ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಸೊ ನೀವು ಆವಾಗ ಅಷ್ಟು ಅಮೌಂಟಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಆಲ್ಸೋ ದ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಕೌಂಟ್ ಈಸ್ ಅನ್ಯುಟಿಲೈಸ್ಡ್ ವಿದಿನ್ 2 years ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಿಲ್ ಬಿ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಗೇನ್ ಫಾರ್ ದ ಪ್ರೀವಿಯಸ್ ಇಯರ್ ವೆನ್ ದ ಸ್ಪೆಸಿಫೈಡ್ ಪೀರಿಯಡ್ ಎಕ್ಸ್ಪೈರ್ಸ್. ಮತ್ತು ಏನು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ದುಡ್ಡು ಇಟ್ಟಿರ್ತೀರಲ್ಲ ಅದನ್ನು ಅಷ್ಟೇ ವಿದಿನ್ 2 years ನೀವು ಅದನ್ನು ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ವಿದಿನ್ 2 years ಯುಟಿಲೈಸ್ ಮಾಡೋದಿದ್ರೆ ಅದಕ್ಕೂ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ಅದು ಅಂಡರ್ ಸೆಕ್ಷನ್ 54B ಅಲ್ಲಿ. ನೆಕ್ಸ್ಟ್, ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ಮಿಂಗ್ ಪಾರ್ಟ್ ಆಫ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಸೆಕ್ಷನ್ 54D. Any capital gain arising on the transfer of by way of compulsory acquisition under any law of land or building is exempt subject to the following conditions. The land or building should be used by the assessee for the purpose of an industrial undertaking for at least 2 years before the transfer. ಏನು ಕೆಲವೊಮ್ಮೆ ಗೌರ್ಮೆಂಟ್ ಅವರು ಕಂಪಲ್ಸರಿಯಾಗಿ ಎಕ್ವೈರ್ ಮಾಡ್ತಾರಲ್ಲ ಲ್ಯಾಂಡ್ ಅವ್ರ ಬಿಲ್ಡಿಂಗನ್ನು,
ಸೊ ಆ ಲ್ಯಾಂಡನ್ನು ಅಸೆಸ್ ಏನು ಮಾಡಿರ್ಬೇಕಂತಂದರೆ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಗೆ ಯೂಸ್ ಮಾಡಿರಬೇಕಾಗುತ್ತೆ ಮಿನಿಮಮ್ 2 years. ದೆನ್ ದ ಅಸೆಸಿ ವಿದಿನ್ ಎ ಪೀರಿಯಡ್ ಆಫ್ 3 years ಆಫ್ಟರ್ ಸಚ್ ಟ್ರಾನ್ಸ್ಫರ್ ಮಸ್ಟ್ purchase a new land for building or construct a building for the purchase of a purpose of a shifting or re-establishing the industrial undertaking. ಏನು ಈಗ ನಾವು ಒಂದು ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಆ ಜಾಗವನ್ನು ಗೌರ್ಮೆಂಟ್ ಅವರು ಏನೋ ರೋಡ್ ಮಾಡಲಿಕ್ಕೋ ಅಥವಾ ರೈಲ್ವೆ ಟ್ರ್ಯಾಕ್ ಮಾಡಲಿಕ್ಕೋ ಎಕ್ವೈರ್ ಮಾಡ್ಕೊಬಿಡ್ತಾರೆ ಅಂತಿರಲಿ. ಆಗ ನಾವು ಏನು ಮಾಡಬೇಕು, ನಮ್ಮ ಇಂಡಸ್ಟ್ರಿಯನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ. ಸೊ ಈಗ ನಾವು ಎಕ್ವೈರ್ ಮಾಡುವಾಗ ನಮಗೆ ದುಡ್ಡು ಸಿಕ್ಕಿರುತ್ತೆ. ಆ ದುಡ್ಡು ಇಟ್ಕೊಂಡು ನೀವು 3 ವರ್ಷದೊಳಗಡೆ ಬೇರೆ ಹೊಸ ಜಾಗವನ್ನು ನಿಮ್ಮ ಇಂಡಸ್ಟ್ರಿಯನ್ನು ಶಿಫ್ಟ್ ಮಾಡಲಿಕ್ಕೋಸ್ಕರ ಪರ್ಚೇಸ್ ಮಾಡ್ಕೋಬೇಕು. 3 ವರ್ಷದೊಳಗಡೆ ಶಿಫ್ಟ್ ಮಾಡದಿದ್ದರೆ ಅಲ್ಲಿ ಕೊಟ್ಟಂಥ ಎಕ್ಸಂಪ್ಷನ್ ರಿಟರ್ನ್ ತಗೋತಾರೆ. ಸೊ ಅದೇ ಎಕ್ಸಂಪ್ಷನ್ ಲಿಮಿಟ್. ದ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ಕಾಸ್ಟ್ ಆಫ್ ದ ನ್ಯೂ ಲ್ಯಾಂಡ್ ಆರ್ ಬಿಲ್ಡಿಂಗ್. ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ ಅಂದರೆ ನ್ಯೂ ಲ್ಯಾಂಡ್ ಎಷ್ಟು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ತೀರಾ ಅಷ್ಟು. ವೇರ್ ದ ಕ್ಯಾಪಿಟಲ್ ಗೇನ್ ಅಮೌಂಟ್ ಈಸ್ ನಾಟ್ ಯುಟಿಲೈಸ್ಡ್ ಫಾರ್ ದ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ದ ನ್ಯೂ ಲ್ಯಾಂಡ್ ಆರ್ ಬಿಲ್ಡಿಂಗ್ ಬಿಫೋರ್ ದ ಡ್ಯೂ ಡೇಟ್ ಆಫ್ ಫರ್ನಿಷಿಂಗ್ ದ ರಿಟರ್ನ್ ಆಫ್ ಇನ್ಕಮ್ ಇಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ನೀವೇನಾದರೂ ಇಮಿಡಿಯೇಟಾಗಿ ಏನಲ್ಲಿ ಹೊಸ ಲ್ಯಾಂಡನ್ನು ಪರ್ಚೇಸ್ ಮಾಡೋದಿದ್ದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿ ಇಡಬೇಕಾಗುತ್ತೆ. ನೆಕ್ಸ್ಟ್ ವಿತ್ಡ್ರಾವಲ್ ಆಫ್ ಎಕ್ಸಂಪ್ಷನ್. ದ ನ್ಯೂ ಅಸೆಟ್ ಆರ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ಡ್ ವಿದಿನ್ ಎ ಪೀರಿಯಡ್ ಆಫ್ 3 years ಆಫ್ ಇಟ್ಸ್ ಪರ್ಚೇಸ್. ಹೊಸ ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರಲ್ಲ, ಅದನ್ನು 3 ವರ್ಷಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಮಾಡುವಾಗಿಲ್ಲ. If transferred, the exemption given earlier will be withdrawn and will be deducted from the cost of acquisition in the computation of short-term capital gain in the previous year in which the new asset is transferred. ಎಲ್ಲಾದರೂ ನೀವು 3 ವರ್ಷಕ್ಕಿಂತ ಮುಂಚೆ ಸೇಲ್ ಮಾಡಿಬಿಟ್ರೆ ಲ್ಯಾಂಡನ್ನು, ಆವಾಗ ಏನು ಹೊಸ ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರಲ್ಲ ಅದನ್ನು 3 ವರ್ಷಕ್ಕಿಂತ ಮುಂಚೆ ಸೇಲ್ ಮಾಡಿದ್ರೆ ಆವಾಗ ಮುಂಚೆ ಸಿಕ್ಕಿದಂಥ ಎಕ್ಸಂಪ್ಷನನ್ನು ಕ್ಯಾನ್ಸಲ್ ಮಾಡ್ತಾರೆ. ಆಲ್ಸೋ ಇಫ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಇಸ್ ನಾಟ್ ಯುಟಿಲೈಸ್ಡ್ ವಿದಿನ್ ಎ ಪೀರಿಯಡ್ ಆಫ್ 3 years, then it will be treated as capital gain of the previous year in which the specified period expires. ಏನು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ದುಡ್ಡು ಇಟ್ಟಿದ್ದೀವಲ್ಲ ಅದನ್ನು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡೋದು ಅಂತ ಹೇಳಿದರೆ ಹೊಸ ಲ್ಯಾಂಡನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತ. ಸೊ ಈ ಹೊಸ ಲ್ಯಾಂಡ್ ಪರ್ಚೇಸ್ ಮಾಡ್ತಿದ್ರೆ ಆ ಅಮೌಂಟ್ ಕೂಡ ಟ್ಯಾಕ್ಸೇಬಲ್. ಸೊ ವಿಲ್ ಸಿ ದ ಪ್ರಾಬ್ಲಮ್ ಆನ್ ಸೆಕ್ಷನ್ 54B. ಮಿಸ್ಟರ್ ಜೆಫ್ರಿ ಓನ್ಸ್ ಎ ಪ್ಲಾಟ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಿಚ್ ಈ ಅಕ್ವೈರ್ಡ್ ಇನ್ May 2008 ಫಾರ್ ₹3 lakh. 2008ಅಲ್ಲಿ 3 ಲಕ್ಷ ಕೊಟ್ಟು ಲ್ಯಾಂಡ್ ತೊಗೊಂಡಿದ್ದಾನೆ ಅಗ್ರಿಕಲ್ಚರ್ ಲ್ಯಾಂಡ್. ಈ ಸೆಲ್ಸ್ ದ ಲ್ಯಾಂಡ್ ಫಾರ್ ₹35,25,000 ಆನ್ 18/8/2009. ದ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ವಿಚ್ ಕೇಮ್ to ₹50,000 ವರ್ ಬಾರ್ನ್ ಈಕ್ವಲಿ ಬೈ ಮಿಸ್ಟರ್ ಜೆಫ್ರಿ ಆ್ಯಂಡ್ ದ ಪರ್ಚೇಸರ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಬ್ಬರು ಅರ್ಧ ಶೇರ್ ಮಾಡ್ಕೊಂಡಿದ್ದಾರೆ 50,000. ಸೊ ಇವನಿಗೆ ಆಗಾರೆ ಬರೀ 25,000 ಬರುತ್ತಷ್ಟೇ. ಆನ್ 14/2/2020 ಈ ಪರ್ಚೇಸ್ಡ್ ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ₹12 lakh. ನೋಡಿ, ನ್ಯೂ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾನೆ. ಇದು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B ಅಲ್ಲಿ ಸಿಗುತ್ತೆ. ಕಂಪ್ಯೂಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. CII ಫಾರ್ 2008-9 137, 2019-20 289. ಸೊಲ್ಯೂಷನ್ ಶಾರ್ಟ್ ನೋಟ್. ಸಿನ್ಸ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಹೆಲ್ಡ್ ಫಾರ್ ಮೋರ್ ದೆನ್ 36 months, ಅಗ್ರಿಕಲ್ಚರ್ ಲ್ಯಾಂಡನ್ನು 3 ವರ್ಷಕ್ಕಿಂತ ಜಾಸ್ತಿನೇ ಇಟ್ಕೊಂಡಿದ್ದಾನೆ. ಯಾಕಂದರೆ 2008ಇಂದ 2019 11 ವರ್ಷ ತನಕ ಆಗಿದೆ. ನಮಗೆ 3 ವರ್ಷ ಇದ್ದರೆ ಸಾಕು. ಅವಾಗ ಅದೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಫಾರ್ಮೆಟ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ 2 ಅಮೌಂಟ್ ಕಾಲಮ್ ಇರಬೇಕು. ಫಸ್ಟ್ ವಿ ಹ್ಯಾವ್ ಟು ಟೇಕ್ ಸೇಲ್ ಕನ್ಸಿಡರೇಷನ್. ಸೊ ದ ಸೇಲ್ ಕನ್ಸಿಡರೇಷನ್ ಈಸ್ 35,25,000 ವಿ ಹ್ಯಾವ್ ಟು ಟೇಕ್ ಆನ್ ದ ಔಟರ್ ಕಾಲಮ್. ಔಟರ್ ಕಾಲಮ್ ಎಷ್ಟಕ್ಕೆ ಸೇಲ್ ಆಗಿದೆ? 35,25,000 ಸೇಲ್ ಆಗಿದೆನಾ, ಅಲ್ಲಿಂದ 3 ಐಟಮ್ ಮೈನಸ್ ಮಾಡಲಿಕ್ಕೆ ಇರುತ್ತೆ. ಯಾವುದೆಲ್ಲ? ಲೆಸ್. ಶಾರ್ಟ್ ಟರ್ಮ್ ಆದರೆ ಎಲ್ಲ ಡೈರೆಕ್ಟಾಗಿ ಬರಿತೀವಿ. ಅದೇ ಲಾಂಗ್ ಟರ್ಮ್ ಆದರೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡನ್ನೂ ಇಂಡೆಕ್ಸ್ ಮಾಡ್ತೀವಿ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. 50,000 ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇತ್ತು, ಅದು ಇಬ್ಬರು ಅರ್ಧ ಮಾಡ್ಕೋತಾರೆ. ಸೊ ಡಿವೈಡ್ ಬೈ 2, 25,000 ಇವನ ಶೇರ್ ಬರುತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಸೆಕೆಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್. ಆ ಯಾವುದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ? 3 ಲಕ್ಷಕ್ಕೆ. 3 ಲಕ್ಷಕ್ಕಲ್ಲ, ಅದು ಯಾವಾಗ? 2008ರಲ್ಲಿ. 2008ರಲ್ಲಿ 3 ಲಕ್ಷ ರೂಪಾಯಿ ಇತ್ತಲ್ಲ, ಆ 3 ಲಕ್ಷದ ವ್ಯಾಲ್ಯೂ ಈಗ 2019ರಲ್ಲಿ ಎಷ್ಟು ಅಂತ ನೋಡಬೇಕು. ಅದನ್ನು ಇಂಡೆಕ್ಸ್ಗೆ ಕನ್ವರ್ಟ್ ಮಾಡಿ ನೋಡೋದು ನಾವು. ಸೊ 3 lakh ಕಾಸ್ಟ್ ಆಫ್ ಎಕ್ವಿಸಿಷನ್, ಅದು ಫಾರ್ಮುಲಾ ನೋಡಿ. ಕಾಸ್ಟ್ ಆಫ್ ಎಕ್ವಿಸಿಷನ್ ಇಂಟು CII ಆಫ್ 2019-20, ಯಾಕಂದರೆ ಸೇಲ್ ಆದ ವರ್ಷ, ಡಿವೈಡ್ ಬೈ CII ಆಫ್ 2008-9 ಪರ್ಚೇಸ್ ಮಾಡಿದ್ದು. ಸೊ 3 lakh ಇಂಟು 289 ಡಿವೈಡೆಡ್ ಬೈ 137, ಯು ಗೆಟ್ 6,32,847. ಅಂದರೆ 2008ರಲ್ಲಿ 3 ಲಕ್ಷ ಇತ್ತಲ್ಲ, ಅದೇ 3 ಲಕ್ಷದ ಇವಾಗಿನ ವ್ಯಾಲ್ಯೂ 6,32,000
847 ಅಂತ. ಥರ್ಡ್ ಒನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಆಗಲಿಲ್ಲ, ಸೊ ಹಾಗಾಗಿ ನಿಲ್ಲು. ಸೊ ಟೋಟಲ್ 6,57,847 we have to deduct from sale consideration. Then you will get long term capital gain of 28,67,153. So from long term capital gain we have to deduct exempt under section 54B. ಈಗ ಅಗ್ರಿಕಲ್ಚರಲ್ ಲ್ಯಾಂಡ್ ಸೇಲ್ ಮಾಡಿ ಹೊಸ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಾರೆ. ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಎಷ್ಟಕ್ಕೆ? 12 lakhಗೆ ಪರ್ಚೇಸ್ ಮಾಡಿದ್ದಾರೆ. ಇದು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B. ಸೊ ಈ 12 ಲಕ್ಷ ಅವನಿಗೆ 12 ಲಕ್ಷ ಅಷ್ಟು ಅಮೌಂಟು ಟ್ಯಾಕ್ಸ್ ಸೇವ್ ಆಗುತ್ತೆ. ಸೊ 28,67,153 minus 12 lakh. Then you will get taxable long term capital gain of rupees 16,67,153. Thank you.